ಇಲ್ಲಿ ಕಾರ್ಯಕರ್ತರು ಜಬರ್ದಸ್ತ್ ತಯಾರಿ ಹಾಕೋ ನಾಳೆ ಕ್ರೈಮ್ ಬರಿಯಮ್ಮ. ಓ ವಿಡಿಯೋ ಮಾಡ್ತಾ ಇದ್ದೀಯಾ? ಮಾತಾಡಿದ ಹೆಚ್ಚಾಯ್ತು ಅದು ಬಂತು ಬರಲಿ ಮೊದಲು ಡಿಲೀಟ್ ಮಾಡಿ ಹಾಕ್ತಾವ ಹೆಂಗ್ಲು ಬೇಕಾದ್ರೆ ತಗ ಕದ ಇದ್ದ ಇಲ್ಲಿ ತಯಾರಿ ಬಂಜಾಳ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಬೃಹತ್ತಾದಂಥ ಜನಾಂದೋಲನ ನಾಳೆ 11ಕ್ಕೆ ನಿಶ್ಚಯ ಆಗಿದೆ. 2:30ಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬೇಡ್ತಿ ಅಘನಾಶಿನಿ ಕೊಳ್ಳವನ್ನು ಸಂರಕ್ಷಣೆ ಮಾಡಬೇಕು, ಈ ಕರಾಳ ಯೋಜನೆಯನ್ನು ಬಂದ್ ಮಾಡಬೇಕು ಹೇಳುವಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ಮತ್ತು ಎಲ್ಲ ಮಠಾಧಿಪತಿಗಳು, ನಮ್ಮ ಭಾಗದ ಎಲ್ಲ ಮಠಾಧಿಪತಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಾಧವನ ಸ್ವಾಮಿಗಳು ಎಲ್ಲರೂ ಭಾಗವಹಿಸಲಿದ್ದಾರೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜೊತೆಗೆ ಇದು ಪ್ರತಿಭಟನೆ ಮತ್ತು ಜನ ಸಮಾವೇಶ ಅಂತ ತಿಳ್ಕೊಳ್ಬೇಕು ನಾವೆಲ್ಲರೂ. ಯಾಕೆಂತಂದರೆ ಬರೀ ಸಮಾವೇಶ ಮಾಡ್ತು ಆಯಿತು ಹೋಯ್ತು ಒಂದಲ್ಲ, ಪ್ರತಿಭಟನೆ ರೂಪದಲ್ಲಿ ನಾವು ಸಮಾವೇಶ ಮಾಡ್ತಾ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಮನೆಗೊಬ್ಬರಂತೆ ಮನೆಯಲ್ಲಿ ಒಬ್ಬರನ್ನು ಬಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ, ಪ್ರತಿಭಟನೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಈ ಕರಾಳ ಯೋಜನೆಯನ್ನು ಬಂದ್ ಮಾಡಲಿಕ್ಕೆ ಇನ್ನು ಯಾವ ಯೋಜನೆಯೂ ಉತ್ತರ ಕನ್ನಡದಲ್ಲಿ ಬರಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನಾವೆಲ್ಲರೂ ಜನಸಮೂಹ ನೋಡಿ ಸರ್ಕಾರ ಈ ಯೋಜನೆಯನ್ನು ಯಾವ ಯೋಜನೆಯನ್ನು ಇಲ್ಲಿ ತರಬಾರ್ದು ಈ ನಿರ್ಧಾರಕ್ಕೆ ನಾವೆಲ್ಲರೂ ಜನಪ್ರತಿನಿಧಿಗಳ ಜೊತೆಗೆ ಸ್ವಾಮೀಜಿಯವರ ಜೊತೆಗೆ ನಾವೆಲ್ಲ ಸೇರಿ ಜನಗಳು ಬಂದು ಸಹಕಾರ ನೀಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಾಕಲ್ಲ ಅದ್ರಿಗೆ ಸರಿಸುಮಾರು ಸಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗ ಮತ್ತು ಘಟ್ಟದೊಳಗಿನ ಕುಮಟಾ, ಹೊನ್ನಾವರ ಭಾಗ, ಈ ಭಾಗದಿಂದ ಎಲ್ಲರೂ ಜನಸಂಪರ್ಕ ಇಲ್ಲಿ ಬರಬೇಕು ಅಂತ ಜನಸಂಪರ್ಕ ಆಗಿದೆ. ಯಾಕೆಂದರೆ ಘಟ್ಟದೊಳಗೆ 2 ತಾಲೂಕಿಗೂ ಇದರಿಂದ ತೊಂದರೆ ಇದೆ, ಅಘನಾಶಿನಿಯಿಂದ ಮತ್ತು ಬೇಡ್ತಿಯಿಂದ ಅಂಕೋಲಾ ಭಾಗದಲ್ಲಿ. ಹಾಗಾಗಿ ಸರಿಸುಮಾರು ಎಲ್ಲ ಕಡೆ ಜನಸಂಪರ್ಕ ಮಾಡಿದ್ದರಿಂದ ಸರಿಸುಮಾರು 25ರಿಂದ 30 ಸಾವಿರ ಜನ ಇಲ್ಲಿ ಸೇರುವ ನಿರೀಕ್ಷೆ ಇದೆ ನಮಗೆ. ಅಷ್ಟಲ್ಲದೆ ಇನ್ನೂ ಹೆಚ್ಚಿನ ಜನರು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಈ ಕಾರ್ಯಕ್ರಮಕ್ಕೆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಬರೋರಿದ್ದಾರೆ. ಯಾಕೆಂತಂದರೆ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಮಾರಕವಾದ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇದೆ.